ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿನ್ನೆ RCB ಮತ್ತು SRH ಸನ್ರೈಸರ್ಸ್ ಮ್ಯಾಚ್ ಇತ್ತು. ಅದರಲ್ಲಿ ತುಂಬಾ ರೋಚಕ ಜಯ RCB ಅನ್ನು ಪಡೆದುಕೊಂಡಿತ್ತು. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ, ಇಷ್ಟು ವರ್ಷ RCB ಬ್ಯಾಟಿಂಗ್ ನಲ್ಲಿ ಫಸ್ಟ್ ಇರ್ತಿತ್ತು. ಆದ್ರೆ ಇಷ್ಟು ವರ್ಷ ಸೋತಿದ್ದೇನಕ್ಕೆ ಅಂದ್ರ ಬಾಲಿಂಗ್ ಗೋಸ್ಕರ ಸೋತಿತ್ತು. ಕಳೆದ ವರ್ಷ ಬಾಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಯ್ತು. ಈ ವರ್ಷ ಕೂಡ ಹೊಸಬ್ರು ಬಾಲಿಂಗ್ ನಲ್ಲಿ ಬಂದಿದ್ದಾರೆ. ಹಿಂಗಾಗಿ RCB ನಿನ್ನೆ ಮ್ಯಾಚ್ ಬಾಲಿಂಗ್ ಇಂದ ಕಟ್ಟಿ ಹಾಕಿದ್ರು. ಮೊದಲಿಗೆನೆ ಸನ್ರೈಸರ್ಸ್ 3 ವಿಕೆಟ್ ತೆಗೆದ್ರು. ಹೀಗಾಗ್ಬಿಟ್ಟು ಅವರಿಗೆ ಗೆಲುವಿಗೆ ಹತ್ರ ಬೇಗ ಆಗ್ಬಿಟ್ರು. ಮೊದಲ ತೆಗೆದ 3 ವಿಕೆಟ್ ನಿಂದ ಆ ಸನ್ರೈಸರ್ಸ್ ಅವ್ರದ ರನ್ ನ ಕಟ್ ಹಾಕಕ್ ಸ್ಟಾರ್ಟ್ ಆಯ್ತು. ಆದ್ರೂ ಕೂಡ ಇಶಾನ್ ಕಿಶನ್ 80 ರನ್ ಬಾರಿಸಿ ಚೆನ್ನಾಗಿ ಆಟ ಆಡಿದ್ರು. ಕೊನೆ ಒಬ್ರು ಬಂದ್ಬಿಟ್ಟು 18 ಬಾಲ್ಗೆ 40 ರನ್ ಬಾರಿಸಿದ್ರು. ಅದರಿಂದ 200 ಗಡಿ ದಾಟ್ತು ಸನ್ರೈಸರ್ಸ್. ಆ ಟಾರ್ಗೆಟ್ ಕೊಟ್ಟ ಒಂದ್ ವೇಳೆ ಮೊದಲಿಗಿನ 3 ವಿಕೆಟ್ ಏನಾದ್ರೂ ತೆಗಿಲಿಲ್ಲ ಅಂದ್ರೆ 250 ರನ್ ನೀರು ಕೊಡದಂಗ್ ಹೊಡೆದು ಬಿಸಾಕ್ ಹೋಗ್ತಿದ್ರು. ಇವರಿಗೆ ಅಷ್ಟರಲ್ಲೇ ಇವ್ರಿಗೆ ಪ್ರೆಷರ್ ಇರ್ತಿತ್ತು, ವಿಕೆಟ್ ಕಳ್ಕೊಂಡ್ ಬಿಡ್ತಿದ್ರು. ಅದರಲ್ಲೇ ಮೊದಲಿಗೆ ಸ್ಟಾರ್ಟಿಂಗ್ ಯಾರು ಕೊಟ್ಟಿದ್ರು ಅಂದ್ರೆ ದೇವದತ್ ಪಡಿಕಲ್ ಅವರು. ಏನ ಇವರಿಗೆ 200 ರನ್ ಚೇಂಜ್ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ಹೆಂಗ ರನ್ ರೇಟ್ ಬೇಕು ಅದೇ ತರ ತೆಗೆದು ಅವ್ರು ಕೊಟ್ಟು ಹೋದ್ರು. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅಣ್ಣ ಅದಾರಲ್ಲ, ಅವ್ರಂತೂ ನಿಂತ್ಕೊಂಡ್ರೆ ವಿಕೆಟ್ ಬೆಳಗೊಳ್ಳಲ್ಲ. ಯಾಕಂದ್ರೆ ಕನ್ಸಿಸ್ಟೆಂಟಿ ಮ್ಯಾಚ್ ಆಡ್ಕೊಂಡು ಗೆಲ್ಲಿಸೋದ್ರಲ್ಲಿ ಅಥವಾ ರನ್ ಚೇಂಜ್ ಮಾಡೋದ್ರಲ್ಲಿ ಕೊಹ್ಲಿ ನಂಬರ್ 1. ಹಿಂಗಾಗ್ಬಿಟ್ಟು ಕೊನೆ ತನ ಇದ್ರು ಮೊದಲಿಗೆ ಬಂದವರು. ಕೊನೆಗೆ ಬೌಂಡ್ರಿಗಿಂತ ಸಿಕ್ಸರ್ ಗಳೇ ಜಾಸ್ತಿ ಬಾರಿಸಿದ್ರು. ಆಮೇಲೆ ಲಾಸ್ಟ್ ಓವರ್ ಅಲ್ಲಿ ಅವರೇ ಒಂದು ಸಿಕ್ಸರ್ ಬೌಂಡ್ರಿಗಳು ಬಾರಿಸ್ಬಿಟ್ಟು ವಿನ್ ಮಾಡ್ಕೊಂಡು ಬಂದ್ರು. ಏನೇ ಆಗ್ಲಿ ಮೊದಲನೇ ಮ್ಯಾಚ್ ಕಳೆದ ವರ್ಷ ಏನು ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ರಲ್ಲ ಅವ್ರಿಗೆ ಅರ್ಪಣೆ ಮಾಡಿಬಿಟ್ರು. ಈಗಂತೂ ಒಂದು RCB ಒಳ್ಳೆ ಸ್ಟೇಜ್ ಅಲ್ಲಿ ಇದೆ, ಒಳ್ಳೆ ಬೌಲಿಂಗ್ ಇದೆ, ಒಳ್ಳೆ ಬ್ಯಾಟಿಂಗ್ ಇದೆ. ಹಿಂಗಾಗಿ ಈ ವರ್ಷ RCB ಕೂಡ ಒಂದು ಸ್ಟ್ರಾಂಗ್ ಟೀಮ್ ಅಂತ ಹೇಳಕ್ ಬಯಸ್ತೀನಿ. ಜೈ RCB.